ಭಾಯ್ಜಾನ್ ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನಟ ಸಲ್ಮಾನ್ ಖಾನ್. ವಯಸ್ಸು 59 ಆದರೂ ಮದುವೆಯಾಗದೆ ಬ್ಯಾಚುಲರ್ ಆಗಿ ಉಳಿದುಕೊಂಡಿರುವ ಸಲ್ಲುಗೆ ಇದೀಗ ಕಂಕಣ ಭಾಗ್ಯ ಕೂಡಿ ಬಂತ. ಅಂದಹಾಗೆ ಸಲ್ಲು ಭಾಯ್ ಕೈ ಹಿಡಿಯುತ್ತಿರುವ ಹುಡುಗಿ ಇವರೇನಾ? ಸಾಲು ಸೋಲಿನ ಮಧ್ಯೆ ಸಿಕಂದರ್ ಮೂಲಕ ಭರ್ಜರಿ ಕಂಬ್ಯಾಕ್ ಮಾಡಲು ಸಲ್ಲು ಭಾಯ್ ಸಜ್ಜಾಗಿದ್ದಾರೆ. ರಶ್ಮಿಕಾ ಮಂದಣ್ಣ ಸಲ್ಲುಗೆ ನಾಯಕಿಯಾಗಿ ನಟಿಸುತ್ತಿದ್ದು ಚಿತ್ರೀಕರಣ ನಡೀತಾ ಇದೆ. ಅಭಿಮಾನಿಗಳು ಸಿಕಂದರ್ಗೆ ಕಾಯುತ್ತಿರುವ ಹೊತ್ತಲ್ಲೇ ಸಲ್ಲುಗೆ ಕೊನೆಗೂ ಕಂಕಣ ಭಾಗ್ಯ ಕೂಡಿ ಬಂತ ಅನ್ನೋ ಪ್ರಶ್ನೆ ಮೂಡಿದೆ. ಅಂದಹಾಗೆ ಈ ಪ್ರಶ್ನೆಗೆ ಕಾರಣ ನಟಿಯೊಬ್ಬರ ಉತ್ತರ. 2023ರಲ್ಲಿ ಗದರ್ ಚಿತ್ರದ ಮೂಲಕ ಭರ್ಜರಿ ಕಂಬ್ಯಾಕ್ ಮಾಡಿದ್ದ ನಟಿ ಅಮೀಷಾ ಪಟೇಲ್ಗೆ ಕೆಲ ದಿನಗಳ ಹಿಂದೆ ಅಭಿಮಾನಿಗಳು ಒಂದು ಪ್ರಶ್ನೆಯನ್ನ ಕೇಳಿದ್ರು. ಈ ಪ್ರಶ್ನೆಗೆ ಉತ್ತರಿಸಿರುವ ನಟಿ ಸಲ್ಲು ಜೊತೆಗಿನ ಮದುವೆ ಬಗ್ಗೆ ಮಾತಾಡಿದ್ದಾರೆ. ಇಷ್ಟೇ ಅಲ್ಲ, ಸಂದರ್ಶನವೊಂದರಲ್ಲಿ ಮಾತಾಡಿರುವ ಅಮೀಷಾ ಸಲ್ಮಾನ್ ಖಾನ್ ಜೊತೆ ಮದುವೆಯಾಗಲು ಅಭಿಮಾನಿಗಳು ಹೇಳ್ತಿದ್ದಾರೆ, ನಿಜಕ್ಕೂ ಇದು ಒಳ್ಳೆಯದು ಎಂದು ಹೇಳಿದ್ದಾರೆ. ಇಬ್ಬರು ಸಮರ್ಥರು, ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತೀರಿ, ಮದುವೆಯಾಗಿ ಒಳ್ಳೆಯ ಮಕ್ಕಳನ್ನ ಹೊಂದಿಗೆಂದು ಅಭಿಮಾನಿಗಳು ಹೇಳ್ತಿದ್ದಾರೆ ಎಂದು ಹೇಳಿರುವ ನಟಿ ಅಮೀಷಾ ಪಟೇಲ್, ಜನ ಸುಂದರ ವ್ಯಕ್ತಿಗಳನ್ನ ಒಟ್ಟಿಗೆ ನೋಡಲು ಇಷ್ಟಪಡ್ತಾರೆ ಎಂದು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಈ ಹಿಂದೆ ಫ್ಯಾನ್ಸ್ ಹೃತಿಕ್ ರೋಷನ್ನ ಮದುವೆಯಾಗುವಂತೆ ಸಜೆಷನ್ ಮಾಡ್ತಿದ್ರು ಅಂತಾನೂ ಸಂದರ್ಶನವೊಂದರಲ್ಲಿ ನೆನಪಿಸಿಕೊಂಡ್ರು. ಸಲ್ಮಾನ್ ಇನ್ನೂ ಮದುವೆಯಾಗದೆ ಹಾಗೆ ಬ್ಯಾಚುಲರ್ ಆಗಿ ಉಳಿದುಕೊಳ್ಳಲು ಹಲವು ಕಾರಣಗಳಿರಬಹುದು. ಆದರೆ ಸಲ್ಮಾನ್ ಐಶ್ವರ್ಯ ಲವ್ ಸ್ಟೋರಿ ಮಾತ್ರ ಮರೆಯೋಕೆ ಸಾಧ್ಯನೇ ಇಲ್ಲ. ಬಿಟೋನಲ್ಲಿ ಸಕ್ಕ ಸುದ್ದಿಯಾಗ್ತಿದ್ದ ಲವ್ ಸ್ಟೋರಿಗಳಲ್ಲಿ ಸಲ್ಲು ಐಶು ಲವ್ ಸ್ಟೋರಿ ಕೂಡ ಒಂದು. 1999ರಲ್ಲಿ ಸಂಜಯ್ ಲೀಲಾ ಬನ್ಸಾಲಿ ಅವರ ಹಮ್ ದಿಲ್ ದೇ ಚುಕೆ ಸನಂ ಸೆಟ್ನಲ್ಲಿ ಐಶ್ವರ್ಯ ಸಲ್ಮಾನ್ ಪರಸ್ಪರ ಪ್ರೀತಿಸುತ್ತಿದ್ರು. ಆದರೆ ಸ್ವಲ್ಪ ಸಮಯದ ನಂತರ ಅಂದರೆ 2002ರಲ್ಲಿ ಇಬ್ಬರ ಮಧ್ಯೆ ಮನಸ್ತಾಪಗಳು ಮೂಡಿ ಇಬ್ಬರು ದೂರವಾದರು. ಇದೀಗ ಮದುವೆ ವಿಚಾರಕ್ಕೆ ಮತ್ತೆ ಸಲ್ಲು ಸುದ್ದಿಯಾಗ್ತಿದ್ದಾರೆ.